ಹೌದು, ನಿಮ್ ತಂದೆ ಬ್ಯಾಟು ಬಾಲ್ಗೆ ಕೂಗಾಡ್ತಾರೆ ಅಂತೀಯಲ್ಲ, ಇನ್ನು ಪೆಟ್ರೋಲ್ಗೆ ರಿಪೇರಿಗೆ ದುಡ್ಡು ಕೊಡ್ತಾರಾ? ಯಾರು ಹೇಳಿದ್ದು? ನಮ್ ತಂದೆ ನೀನು ಅಷ್ಟು ಕಂಜೂಸ್ ಅಂತ ತಿಳ್ಕೊಂಡಿದ್ಯಾ? ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದಾರೆ, ನಾನು ಯಾವಾಗ ಬೇಕಾದ್ರೂ ತಗೋಬಹುದು. ಪಾರ್ಥ ಪಾರ್ಥ, ಈ ಕ್ಯಾಟ್ಲಾಗ್ ನೋಡು. ಓ, ಆಡಿಟಿಂಗ್ ಇನ್ಸ್ಟ್ರಕ್ಷನ್ ಬುಕ್ಕು. ನಾನ್ ನಿನ್ಗೆ ಅವತ್ತೊಂದು ಗಿಫ್ಟ್ ಕೊಡ್ಸಿದೆ, ಜ್ಞಾಪಕ ಇದೆಯಾ? ಹೌದು. ನೀನ್ ಇವತ್ತಿದನ್ನ ನನಗ್ ಕೊಡ್ಸೋ? ಯಾಕೋ ಸೈಲೆಂಟ್ ಆಗೋದೆ? ಕೊಡ್ಸಲ್ವಾ? ಚೇಚೆ, ನೀನ್ ಕೇಳೋದು ಹೆಚ್ಚು, ನಾನ್ ಕೊಡ್ಸೋದು ಹೆಚ್ಚು. ವೆರಿ ಗುಡ್. ಇವತ್ತಿನ ಟಿಫನ್ ಬಿಲ್ಲು ನೀನೇ ಕೊಡ್ಬೇಕು. ಓಕೆ, ನಿಂಗೇನ್ ಬೇಕು ನೀ ಆರ್ಡರ್ ಮಾಡು. ನಿನಗೆ ನಂದಾಗಿದೆ. ಎಲ್ಲಿಗೆ ಹೋಗ್ತಾ ಇದೀಯಾ? ಒಂದ್ ನಿಮಿಷ ಬರ್ತೀನಿ. ಬೇಡ. ದೇವ್ರೆ, ನನ್ನ ಜೀವನದಲ್ಲಿ ನಾನು ಹೇಳಿದ್ ಒಂದೇ ಒಂದು ಸುಳ್ಳು, ಇಷ್ಟು ಬೇಗ ಶಿಕ್ಷೆ ಕೊಟ್ಬಿಟ್ರೆ ಹೇಗಯ್ಯ? ನಮ್ಮಪ್ಪ ನನ್ನ ಹೆಸರಲ್ಲಿ ದುಡ್ಡಿಟ್ಟಿದ್ದಾರಂತ ಸುಳ್ಳು ಹೇಳಿದ್ದೇ ತಪ್ಪಾಯ್ತಾ? ಏನಯ್ಯ ಮಾಡ್ಲಿ, ಯಾರನ್ನಯ್ಯ ಕೇಳಲಿ, ಯಾರನ್ನಯ್ಯ ಬೇಡ್ಲಿ? ಪಾರ್ಥ, ನೀವ ಹೆಂಗಾರೆ? ದೇವ್ರು ಯಾರ್ಯಾರನ್ನ ಯಾವಾಗ ಯಾವಾಗ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಾಗಾಗಿ ಸೇರಿಸ್ತಾನೆ ಸ್ವಾಮಿ. ಅವನ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಮುಂದೆ ಈ ಕಂಪ್ಯೂಟರ್ ಹಿಂಗಾರಿ ಯಾವ ಲೆಕ್ಕ? ಹೋಗ್ಬಿಡ್ಬೇಡಿ, ಸ್ವಲ್ಪ ತಡೀರಿ ಬಂದೆ. ದಯವಿಟ್ಟು ಹೆಂಗಾರೆ, ನನ್ನ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಿಮ್ಗಿಲ್ಲೂ ಕಂಪ್ನಿ ಬೇಕಾ? ಅಯ್ಯೋ, ಕಂಪನಿ ಮನೆ ಹಾಳಾಯ್ತು. ಮೊದಲು ನನ್ನ ಜಲಬಾಧೆ ತೀರಿಸ್ಕೊಂಡು ಆಮೇಲೆ ನಿಮ್ ಋಣಬಾಧೆ ತೀರಿಸ್ಬಿಡ್ತೀನಿ. ಯಾಕೆ ಪರ್ಸ್ ಬೇಡ್ವಾ? ಪರ್ಸು? ಅವತ್ ನಿಮ್ ದುಡ್ಡು ಕಳ್ಕೊಂಡ್ರಲ್ಲ, ಆ ಪರ್ಸನ್ ನಮ್ಮ ಅಂಗಡಿಲೇ ಬಿದ್ದು ಹೋಗಿದ್ರಿ. ಆವತ್ತಿನಿಂದ ಜೇಬಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ನೀವು ಸಿಗಲೇ ಇಲ್ಲ. ಸ್ವಲ್ಪ ತಡೀರಿ ಬಂದೆ, ಅರ್ಜೆಂಟ್. ಹೆಂಗಾರೆ? Come on, don't be joking. ಬಿಲ್ ನಾನು ಕೊಡ್ತೀನಿ. ನಾನು ನೀನ್ ಕೂಡ ಹಾಗಿಲ್ಲ. ಯಾಕೆ? ನಾನು ನಿನ್ ಫ್ರೆಂಡ್ ಅಲ್ವಾ? ಯಾರಿಲ್ಲ ಅಂದ್ರು? ಮತ್ ಸರಿ ಬಿಡು, ನಾನೇ ಕೊಡ್ತೀನಿ. ಈ ಬಿಲ್ಲಿನ ಮಾತ್ರ ನೀನ್ ಕೊಡೋದಕ್ಕೆ ನಾನ್ ಬಿಡಲ್ಲ. ಯಾಕೆ? ಇದು ನನ್ ಫ್ರೆಂಡ್ ಬಿಲ್ಲು, ಇದನ್ನ ಅವನೇ ಕೊಡ್ಬೇಕು. ಆ ಟೇಬಲ್ ಬಿಲ್ ಎಷ್ಟು? 15 ರೂಪಾಯಿ. ಹೇಮಾ, ಗಿಫ್ಟ್ ಫಾರ್ ಯು. ಎಲ್ಲಿ ಹೋಗಿದ್ದೆ ನೀನು? So beautiful. Thank you. ಇಟ್ಸ್ ಆಲ್ ರೈಟ್. ಹೋಗೋಣವಾ? ಬಿಲ್ಲು ನಾನು ಕೊಡ್ತೀನಿ. ಹೇಮಾ, ಬಾ, ಡ್ರಾಪ್ ಕೊಡ್ತೀನಿ. ಬೇಡ, ನನಗೆ ನನ್ನ ಲೂನಾ ಇದೆ, ಪಾರ್ಥನ್ಗೆ ಬೈಕ್ ಇದೆ, ಜೊತೆಲೇ ಹೋಗ್ತೀವಿ. ಗುಡ್ ಬೈ ಫ್ರೆಂಡ್, ಸಿ ಯು. ಬಾಯ್. ಹೇಮಾ, ಐ ಆಮ್ ವೆರಿ ಸಾರಿ. ಯಾಕೆ? ಸ್ನೇಹದಲ್ಲಿ ನಿನ್ನ ಮನಸ್ಸು ಎಷ್ಟು ನಿರ್ಮಲವಾಗಿದೆ. ನಿನ್ನ ಹತ್ರ ಸುಳ್ಳು ಹೇಳಿದ್ದಕ್ಕೆ ನನಗೆ ಕ್ಷಮಿಸ್ಬಿಡು. ನನ್ನ ಬೈಕು ಗ್ಯಾರೇಜಲ್ಲಿಲ್ಲ. ನನ್ನ ತಂದೆ ಅದನ್ನ ನನಗೆ ಹೇಳ್ದೇನೆ ಮಾರ್ಬಿಟ್ರು. ವಾಟ್? ಮುಂದಕ್ಕೇನು ಕೇಳಬೇಡ. ಪಾರ್ಥ, ಯಾಕೋ ಇವತ್ತು ಟ್ಯೂಷನ್ಗೆ ಹೋಗ್ಲಿಲ್ವಾ ನೀನು? ಲೆಕ್ಚರರು ಪಾಠ ಬೇಡ ಅಂದ್ರು, ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ.